ಹೊಸಕೆರಳಿ ಜಂಕ್ಷನ್ ಬ್ರಿಡ್ಜು ಭಾಳ ದಿನದಿಂದ ಪೆಂಡಿಂಗ್ ಇತ್ತು. ನಮ್ಮ ಸರ್ಕಾರ ಇದ್ದಾಗ ಇದನ್ನು ಪ್ರಾರಂಭ ಮಾಡಿ ಟೆಂಡರ್ ಕರೆದು ಪ್ರಾರಂಭ ಮಾಡಿ ಆಲ್ಮೋಸ್ಟ್ ಆಲ್ 50% ಕೆಲಸನೂ ಮುಗಿದೋಗಿತ್ತು. ಈ ಸರ್ಕಾರ ಬಂದ ಮೇಲೆ ಅದಕ್ಕೆ ಹಣ ಬಿಡುಗಡೆ ಮಾಡಲಿಲ್ಲ. ಆ ಕಾಂಟ್ರಾಕ್ಟ್ರಿಗೆ ನಾವು 50 ಸರಿ ಫೋನ್ ಮಾಡಿದ್ರು ದುಡ್ಡು ಬಿಡುಗಡೆ ಮಾಡಿ ಕೆಲಸ ಮಾಡ್ತೀನಿ ಅಂತ. ಅದಾದಮೇಲೆ ಈಗ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಕಾರ್ಯಕ್ರಮನೂ ಕೂಡ ಇಲ್ಲಿ PS ಕಾಲೇಜಲ್ಲಿದೆ. ಅದಕ್ಕೋಸ್ಕರ ಸರ್ಕಾರದ ಮೇಲೆ ಕಮಿಷನರ್ ಮೇಲೆ ಒತ್ತಡ ಹಾಕಿದ್ರಿ, ಬೇಗ ಇವತ್ತು ಇದನ್ನು ಉದ್ಘಾಟನೆ ಮಾಡಿ ಬಿಡಬೇಕು ಅಷ್ಟೇ. ಆದರೂ ಆಗಿಲ್ಲ. ಇನ್ನೂ ಮೋಸ್ಟ್ಲಿ ನನಗನ್ಸುತ್ತೆ ಇನ್ನೂ ಒಂದು 10-15 ದಿನ ಟೈಮ್ ಬೇಕಾಗ್ತೈತೆ. ಆಲ್ಮೋಸ್ಟ್ ಅಲ್ಲಿ ಕೆಲಸ ಆಗಿದೆ. ಬಿಲ್ ಕೊಟ್ಟಿದ್ದರೆ ಇದು 1 ವರ್ಷದಿಂದನೇ ಈ ಒಂದು ಕಾಮಗಾರಿ ಪೂರ್ಣ ಆಗಿ ಜನ ಓಡಾಡಬೇಕಾಯಿತು. 1 ವರ್ಷದಿಂದ ಅವನಿಗೆ ಹಣ ಕೊಡದೆ ಕಾಮಗಾರಿ ಪೆಂಡಿಂಗ್ ಆಗಿದೆ. ಇವತ್ತು ನಾನು ಮುನಿರತ್ನಂ ಅವ್ರಿಗೂ ಬರ್ತದೆ ಈ ಭಾಗದ ಅವರು ಕೂಡ MLA. ಇವತ್ತು ಇನ್ಸ್ಪೆಕ್ಟ್ ಮಾಡಿದ್ದೀರಿ. ಆಲ್ಮೋಸ್ಟ್ ಆಲ್ ಎಲ್ಲ ಕಂಪ್ಲೀಟ್ ಆಗಿದೆ. ಇನ್ನೊಂದು ವಾರ ಅಥವಾ 15 ದಿನದಲ್ಲಿ ಇದು ಪೂರ್ಣ, ಭಾಳ ದಿನಗಳ ಪೆಂಡಿಂಗ್ ಇದ್ದಿದ್ದು ಪೂರ್ಣ ಆಗಿದೆ. ನಾನು ಸರ್ಕಾರಕ್ಕೆ ಇಮಿಡಿಯೇಟಾಗಿ ಇದು ಉದ್ಘಾಟನೆ ಆಗೋ ರೀತಿ, ಅಂದರೆ ಇದು ಜನ, ನೀವು ಉದ್ಘಾಟನೆ ಯಾವಾಗನ ಮಾಡ್ಕೊಳ್ಳಿ, ಆದರೆ ಜನ ಓಡಾಡೋವಂಥದ್ದಕ್ಕೆ ಇಮಿಡಿಯೇಟಾಗಿ ಬಿಡುಗಡೆ ಅವಕಾಶ ಮಾಡಬೇಕು. ಇಲ್ಲಿ ಟ್ರಾಫಿಕ್ ಜಾಮ್ ಭಾಳ ದಿನದಿಂದ ಆಗ್ತಾ ಇದೆ. ಅದಕ್ಕೆ ಕೂಡಲೇ ಇದನ್ನು ಬಿಡಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ಈ ದೇಶದಲ್ಲಿ ಯಾರಾದರೂ ವೋಟ್ ಚೋರಿ ಇದ್ದರೆ ಅದು ಕಾಂಗ್ರೆಸ್ ಪಾರ್ಟಿ. ಈ ದೇಶವನ್ನು 60 ವರ್ಷ ಆಳಿದ್ದಾರೆ. ವೋಟ್ ಚೋರಿನೇ ಮಾಡಿನೇ ಆಳಿರೋದು ಇವರು. ಈ ವೋಟ್ ಚೋರಿ ಮಾಡ್ತಾರೆ ಅನ್ನೋದಕ್ಕೆ ದಾಖಲೆ ಇದುವರೆಗೂ ಅವ್ರು ಏನು ಕೊಟ್ಟಿಲ್ಲ. ಸುಮ್ಮನೆ ರಾಹುಲ್ ಗಾಂಧಿ ಯಾವುದೋ ಒಂದು ಸ್ಕ್ರೀನ್ ತೋರಿಸ್ತಾರೆ, ನೋಡಿ ಇಲ್ಲಿ ಚೋರಿ ಆಗಿದೆ, ಅಲ್ಲಿ ಚೋರಿ ಆಗಿದೆ ಅಂತ ಹೇಳಿದ್ರೆ. ನಮ್ಮ ದೇಶದಲ್ಲಿ ಕಾನೂನು ಏನು ಹೇಳ್ತದೆ? ಏನಾನ ನಿಮಗೆ ಕಾನೂನು ಉಲ್ಲಂಘನೆ ಆಗಿದ್ರೆ ಅದನ್ನು ಎಲೆಕ್ಷನ್ ಕಮಿಷನರ್ಗೆ ಕಂಪ್ಲೇಂಟ್ ಕೊಡಬೇಕು. ಕೊಟ್ಟಿಲ್ಲ. ಬೇಡ, ಹೋಗಿ ಕೋರ್ಟ್ಗೆ ಏನಾದರೂ ಕೊಡಬೇಕಾ? ಅದು ಕೊಟ್ಟಿಲ್ಲ. ಕೋರ್ಟ್ ಬಾಗ್ಲಾದರೂ ತಟ್ಟಬೇಕು. ಕೋರ್ಟಲ್ಲಿ ನ್ಯಾಯ ಸಿಗ್ತದೆ. ಅದೇ ನಮ್ಮ ಸಂವಿಧಾನ ಹೇಳುವಂಥದ್ದು. ನೀವು ಸಂವಿಧಾನ ಪುಸ್ತಕ ಹಿಡ್ಕೊಂಡು ಅಲ್ಲೂ ಓದ್ತಾಯಿಲ್ಲ. ಯಾಕೆಂದರೆ ಈ ಕಳ್ಳರೆ ಸಿಗಾಕೊಂತಾರೆ. ಯಾಕೆ? ಇವತ್ತು ಮಾಲೂರಲ್ಲಿ, ಕೋಲಾರದಲ್ಲಿ ವೋಟ್ ಚೋರಿ ಮಾಡಿ ಚೀಮಾರಿ ಹಾಕ್ಸ್ಕೊಂಡಿದ್ದಾರೆ. ಹೈಕೋರ್ಟಲ್ಲಿ ಚೀಮಾರಿ ಹಾಕ್ಸ್ಕೊಂಡಿದ್ದಾರೆ. ಅಲ್ಲಿನ DC ಆ ವೋಟ್ ಚೋರಿ ಮಾಡಿ ಆ ವಿಡಿಯೋನೆಲ್ಲ ಡೆಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ. ಯಾವ ಕೌಂಟಿಂಗ್ ಏನಿತ್ತು, ಕೌಂಟಿಂಗ್ನ ವಿಡಿಯೋ ಮಾಡಿಸ್ಬೇಕು, ಅದು ರೂಲ್. ಅದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದಾರೆ. ಅದನ್ನು ಕೋರ್ಟ್ ಅಬ್ಸರ್ವ್ ಮಾಡಿ ಇಲ್ಲಿ ವೋಟ್ ಚೋರಿ ಆಗಿದೆ ಅಂತೇಳಿ ಆ ಜಿಲ್ಲಾಧಿಕಾರಿಗಳನ್ನ ಕ್ರಮ ಆಗಿದೆ. ಈಗ ಅವನ್ನ ಸಸ್ಪೆಂಡ್ ಮಾಡಬೇಕು, ಅವನ ಮೇಲೆ ಕ್ರಮ ಆಗಬೇಕು ಅಂತ. ಆಮೇಲೆ ಅಲ್ಲಿ MLA, ಕಾಂಗ್ರೆಸ್ ಯಾರು MLA ಗೆದ್ದಿರೋದು? ಕಾಂಗ್ರೆಸ್ MLA 250 ಓಟಲ್ಲಿ ಗೆದ್ದಿದ್ದಾರೆ. ಅಲ್ಲಿ ಆ ಕಾಂಗ್ರೆಸ್ MLA ಮೆಂಬರ್ಶಿಪ್ನು ವಜಾ ಮಾಡಿದ್ದಾರೆ. ಮತ್ತು ರೀಕೌಂಟಿಂಗು ಆರ್ಡರ್ ಮಾಡಿದ್ದಾರೆ. ಇಷ್ಟು ಆದಮೇಲೆ ಚೋರಿ ಯಾರು? ಕಾಂಗ್ರೆಸ್ ಅವರು ಚೋರಿ. ಈಗ ಡೈರೆಕ್ಟಾಗಿ ಕೋರ್ಟ್ ಹೇಳಿದೆ. ಇನ್ನು ಇವ್ರು ಹೇಳ್ತಾ ಇದ್ದಾರಲ್ಲ, ರಾಹುಲ್ ಗಾಂಧಿ, ಎಲ್ಲಾದರೂ ಯಾವುದಾದ್ರೂ ಕೋರ್ಟು ಚೋರಿ ಆಗಿದೆ ಅಂತ ಹೇಳಿದೆಯಾ? ರಾಹುಲ್ ಗಾಂಧಿ ಹೇಳಿದ್ರೆ ಆತತ? ರಾಹುಲ್ ಗಾಂಧಿ ಯಾವುದೋ ಎಲೆಕ್ಷನ್ ಸೋಲಕ್ಕೆ ಮುಂಚೆ ಒಂದು EME ಸರಿ ಇಲ್ಲ ಅಂತಾರೆ, ವೋಟಿಂಗ್ ಮಿಷಿನ್ ಸರಿ ಇಲ್ಲ ಅಂತಾರೆ, ಕೊನೆಗೆ ಜನ ಸರಿ ಇಲ್ಲ ಅಂತಾರೆ, ಕೊನೆಗೆ ಭಾರತ ಸರಿ ಇಲ್ಲ, ಬೇರೆ ದೇಶಕ್ಕೆ ಹೋಗಿ ಭಾರತನೇ ಸರಿ ಇಲ್ಲ ಅಂತಾರೆ. ಇಂಥ ಬುದ್ಧಿಗೆಟ್ಟ ನಾಯಕ ರಾಹುಲ್ ಗಾಂಧಿ. ಮೊನ್ನೆ ಹೇಳ್ತಾರೆ ಇದರಲ್ಲಿ ಸೈನಿಕರಲ್ಲೂ ಕೂಡ ರಿಸರ್ವೇಷನ್ ಬರಬೇಕಂತ. ಎಂಥ ದೇಶದ ಸೈನಿಕರನ್ನು ಹೊಡೆಯೋವಂಥ ಹೀನ ಮನಸ್ಥಿತಿ ಈ ಕಾಂಗ್ರೆಸ್ ಅವ್ರು. ಅವ್ರ ಬುದ್ಧಿ ಇಲ್ಲ ರೀ, ನಾಚಿಕೆಡು. ಬುದ್ಧಿ ಇದ್ದಿದ್ರೆ ಈ ಮಾತು ಹೇಳ್ತಾ ಇದ್ದಾರೆ. ಸೈನಿಕರಲ್ಲಿ ಈ ಥರದ ಜಾತಿಯನ್ನು ತಂದಿಡುವಂಥ ಹೀನ ಕಾರ್ಯ ಯಾವುದೇ ಇದುವರೆಗೂ ಒಬ್ಬ ಕಾರ್ಪೊರೇಟ್ರು ಮಾಡಿಲ್ಲ. ಒಬ್ಬ ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಸದಸ್ಯನೂ ಮಾಡಿಲ್ಲ. ಅಷ್ಟು ನಾಲೆಡ್ಜು ಇಲ್ಲ ಅಂದರೆ ಇವು ವಿರೋಧ ಪಕ್ಷದ ನಾಯಕ ಲೋಕಸಭೆಯಲ್ಲಿ ನಾಲಾಯಕ್ ದೇಶದ ಸೈನಿಕರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾನೆ. ಅವ್ರ ಜಾತಿಗಳು, ಅವ್ರು ಭಾರತ್ ಮಾತಾ ಕಿ ಜೈ ಅಂತಾರೆ, ಭಾರತ್ ಮಾತಾ ಕಿ ಜೈ ಅಂತಾರೆ, ಜೈ ಹಿಂದ್ ಅಂತಾರೆ. ಅವ್ರು ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ. ಅಲ್ಲೂ ತೊಗೊಂಡೋಗಿ ಜಾತಿ ಬೀದ ಬಿಸ್ತೀರ ನೀವು? ನಾಚಿಕೆ ಆಗಲ್ವಾ ನಿಮಗೆ? ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇದೆಯನ್ರಿ? ಇಂಥ ಒಂದು ರಾಹುಲ್ ಗಾಂಧಿ ಈ ವೋಟ್ ಚೋರಿ ಬಗ್ಗೆ ಮಾತಾಡುವಂಥ ನೈತಿಕ ಅಧಿಕಾರನೇ ಇಲ್ಲ ಅವರಿಗೆ. ಫಸ್ಟು ಕೋಲಾರದಲ್ಲಿ ಆಗಿರೋಂಥ ವೋಟ್ ಚೋರಿ ಬಗ್ಗೆ ಮಾತಾಡಲಿ. ಅವ್ರು ಧೈರ್ಯ ಇದ್ದರೆ ಸಿದ್ದರಾಮಯ್ಯ, DK ಶಿವಕುಮಾರ್ ಪ್ರೆಸ್ ಮೀಟ್ ಮಾಡಿದಾರಲ್ಲ, ಹೇಳಿ ವೋಟ್ ಚೋರಿ.
ಹೈಕೋರ್ಟ್ ಆರ್ಡರ್ ಏನು ಮಾಡಿದೆ ಈ ಸರ್ಕಾರದ ಬಗ್ಗೆ ಅನ್ನೋದು ಹೇಳಿ, ಆಮೇಲೆ ಅವರು ಓಟ್ ಚೋರಿ ಬಗ್ಗೆ ಸಹಿ ಸಂಗ್ರಹಣ. ಈ ಸಹಿಯನ್ನು 1 ಕೋಟಿಯನ್ನು ನಾವು 7 ಕೋಟಿ ಸಂಗ್ರಹ ಮಾಡ್ತೀವಿ ಅಂತ ಕಾಂಗ್ರೆಸ್ಸು ಒಂಥರ ಸುಳ್ಳು ಹೇಳೋವಂಥ ಪಾರ್ಟಿ ಅದು.